ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಜೀವಕ್ರಿಯೆಗಳು ಪಾಠದ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳೊಂದಿಗೆ ನೋಡೋಣ. ಸೊ ಇನ್ನುವರೆಗೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ. ಸೊ ಈ ಒಂದು ಜೀವಕ್ರಿಯೆಗಳು ಪಾಠದ ಏನು ಘಟಕ ಪರೀಕ್ಷೆ ಇದೆ, ಸೊ ಇದು 20 ಅಂಕಗಳಿಗೆ ನಿಗದಿಪಡಿಸಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿದ್ದು, ಸೊ ಮೊದಲೇ ಮುಖ್ಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಕ್ಕಂಥ ಪ್ರಶ್ನೆ. ಸೊ ಮೊದಲನೇ ಪ್ರಶ್ನೆ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಆಯ್ಕೆಗಳನ್ನು ತಾವು ನೋಡ್ತಾ ಇದ್ದೀರಿ. ಜಠರ, ದೊಡ್ಡ ಕರಳು, ಸಣ್ಣ ಕರಳು, ಯಕೃತ್ತು. ಸೊ ಇಲ್ಲಿ ಸರಿಯಾದ ಆಯ್ಕೆ ಸಣ್ಣ ಕರಳು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ. ಸೊ ಆಯ್ಕೆಗಳು ಬಾಷ್ಪ ವಿಸರ್ಜನೆ, ಅಭಿಸರಣೆ, ವಿಸರಣೆ, ವಸ್ತು ಸ್ಥಾನಾಂತರಣ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ದ್ಯುತಿ ಸಂಶ್ಲೇಷಣೆ ಉತ್ಪನ್ನಗಳು ಅಂತಂದರೆ ಸೊ ಉತ್ಪತ್ತಿಯಾಗಿರ್ತಕ್ಕಂತಹ ಏನು ಆಹಾರ ಪದಾರ್ಥ ಇದೆ, ಸೊ ಅದಕ್ಕೆ ನಾವು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಸೊ ಆ ಉತ್ಪನ್ನಗಳ ಸಾಗಾಣಿಕೆ ಏನಿದೆ, ಸಸ್ಯದ ಎಲೆಯ ಭಾಗದಿಂದ ಎಲ್ಲ ಭಾಗಗಳಿಗೆ ವರ್ಗಾವಣೆ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇರುತ್ತೆ. ಸೊ ಈ ಕ್ರಿಯೆಗೆ ಏನಂತಾರೆ ಅಂತಂದರೆ ವಸ್ತು ಸ್ಥಾನಾಂತರಣ ಅಂಥೇಳಿ ಕರೀತಾರೆ. ಇಲ್ಲಿ ಸರಿಯಾದ ಆಯ್ಕೆ ಏನಂತಂದರೆ ವಸ್ತು ಸ್ಥಾನಾಂತರಣ. ಸೊ ಮುಂದಿನ ಒಂದು ಪ್ರಶ್ನೆ, ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. ಸ್ನಾಯುಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ ಅಂತಕ್ಕಂತಹ ಪ್ರಶ್ನೆ. ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇರುವಾಗ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. ಸೊ ಕೆಲವೊಂದು ಸಾರಿ ಓಡುವಾಗ ಅಥವಾ ಯಾವುದಾದ್ರೂ ಪ್ರಯಾಸದಾಯಕ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ನಾಯುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಪೂರೈಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಸ್ನಾಯುಕೋಶಗಳಲ್ಲಿ ಈ ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿಯಾಗಿ ಸ್ನಾಯು ಸೆಳೆತ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ಪ್ರಶ್ನೆ, ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ಅವಾಯುವಿಕ ಉಸಿರಾಟ ಅಂತಕ್ಕಂಥದ್ದು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡೀತಕ್ಕಂತಹ ಒಂದು ಉಸಿರಾಟದ ಕ್ರಿಯೆಯಾಗಿದ್ದು, ಇದು ಈಸ್ಟ್ನಂತಹ ಸರಳ ರೂಪದ ಜೀವಿಗಳಲ್ಲಿ ನಡೀತಕ್ಕಂತಹ ಒಂದು ಉಸಿರಾಟದ ಕ್ರಿಯೆಯಾಗಿದೆ. ಅವಾಯುವಿಕ ಉಸಿರಾಟದಲ್ಲಿ ಅಂದರೆ ಈಸ್ಟ್ನಂತಹ ಕೋಶಗಳಲ್ಲಿ ಒಂದು ಗ್ಲೂಕೋಸ್ನ ಅಣು ವಿಭಜನೆಗೊಂಡು ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ. ಇದೇ ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಅಂತಕ್ಕಂಥದ್ದು. ಅವು ಯಾವಪ್ಪ ಅಂದರೆ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಅದರಲ್ಲಿ ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತಕ್ಕಂತಹ ಪ್ರಶ್ನೆ. ಸೊ ನೀಡಿರ್ತಕ್ಕಂಥ ಭಾಗಗಳು ಕಾವಲು ಕೋಶಗಳು ಮತ್ತು ಪತ್ರರಂಧ್ರ. ಇದು ಪರೀಕ್ಷೆಗೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ ಆಗಿದ್ದು, 2 ಅಂಕ ಅಥವಾ 1 ಅಂಕಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಸೊ 1 ಅಂಕ ಕೇಳಿದರೆ ಹೆಂಗೆ ಕೇಳ್ತಾರೆ ಅಂತಂದರೆ ಬರೀ ಚಿತ್ರವನ್ನು ಬಿಡಿಸಿ ಅಂತ ಕೇಳ್ತಾರೆ. 2 ಅಂಕಗಳಿಗೆ ಕೇಳಿದರೆ ಈ ರೀತಿ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗ್ತದೆ. ಈ ಒಂದು ಪಾಠದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಇದಾಗಿದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಅಂತಕ್ಕಂತಹ ಪ್ರಶ್ನೆ. ಸೊ ಚಪಾತಿಯನ್ನು ಜಗಿಯುವಾಗ ಬಿಡುಗಡೆ ಆಗ್ತಕ್ಕಂತಹ ನಮ್ಮ ಬಾಯಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಲಾಲಾರಸದಲ್ಲಿ ಅಮೈಲೇಸ್ ಅಂತಕ್ಕಂತಹ ಕಿಣ್ವ ಇರುತ್ತೆ. ಈ ಕಿಣ್ವವು ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆ ಅಂದರೆ ಗ್ಲೂಕೋಸ್ ಆಗಿ ಅಥವಾ ಮಾಲ್ಟೋಸ್ ಆಗಿ ಪರಿವರ್ತಿಸುವುದರಿಂದ ಚಪಾತಿಯನ್ನು ನಿಧಾನಗತಿಯಲ್ಲಿ ಜಗಿದು ತಿಂದಾಗ ನಮಗೆ ಸಿಹಿಯಾದಂತಹ ರುಚಿಯ ಅನುಭವ ನಮಗೆ ಆಗುತ್ತೆ ಅಂತಕ್ಕಂಥದ್ದು. ಸೊ ಇನ್ನು ಮುಂದಿನ ಪ್ರಶ್ನೆ, ಕಾರಣ ಕೊಡಿ. ಅದರಲ್ಲಿ ಉಪಪ್ರಶ್ನೆ 1, ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ಇನ್ನೊಂದು ಪ್ರಶ್ನೆ, ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕ ಅಂತಕ್ಕಂಥ 2 ಪ್ರಶ್ನೆ ಇದೆ. ಅದರಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ, ಉತ್ತರವನ್ನು. ಹೃತ್ಕುಕ್ಷಿಗಳು ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರೋದ್ರಿಂದ, ನೋಡ್ರಿ, ಹೃದಯದಿಂದ ರಕ್ತ ಏನಾಗಬೇಕಂತಂದರೆ ದೇಹದ ಎಲ್ಲ ಭಾಗಗಳಿಗೆ ಸೊ ಸರಬರಾಜು ಆಗಬೇಕಾಗಿರೋದ್ರಿಂದ ಸೊ ದಪ್ಪನಾದ ಭಿತ್ತಿಯ ಅವಶ್ಯಕತೆ ಇರ್ತದೆ. ಆದ್ದರಿಂದ ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಉತ್ತರ,
ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯಕವಾಗಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ 4 ವಿಧಾನಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಇದು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳ್ತಕ್ಕಂತಹ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆದ್ದರಿಂದ ಮಕ್ಕಳು ಇದನ್ನು ಸರಿಯಾಗಿ ತಯಾರಿ ಮಾಡಿಕೊಳ್ಬೇಕು. ಸೊ ಉತ್ತರವನ್ನು ನೋಡ್ತಾ ಹೋಗೋಣ. ಹಳೆಯ ಕ್ಸೈಲಮ್ಗಳಲ್ಲಿ ಅಂಟು ಮತ್ತು ರಾಳಗಳ ರೂಪದಲ್ಲಿ ತ್ಯಾಜ್ಯ ಸಂಗ್ರಹವಾಗುವುದು. ಎಲೆಗಳನ್ನು ಉದುರಿಸುವ ಮೂಲಕ, ತಮ್ಮ ಸುತ್ತಲಿನ ಮಣ್ಣಿಗೆ ತ್ಯಾಜ್ಯಗಳನ್ನು ವಿಸರ್ಜಿಸುವ ಮೂಲಕ, ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುವುದು, ದ್ಯುತಿಸಂಶ್ಲೇಷಣೆಯ ಮೂಲಕ ಆಕ್ಸಿಜನನ್ನು ಹೊರಹಾಕೋದು, ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್. ಹೌದಾ? ಸೊ ಈ ರೀತಿಯಾಗಿ ಏನು ಕ್ರಿಯೆಗಳು ನಡೀತಾವ ಸಸ್ಯಗಳಲ್ಲಿ, ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯದ ವಿಸರ್ಜನೆಯ ವಿಧಾನಗಳು ಅಂತ ಗುರುತಿಸ್ತೀವಿ. ಸೊ ಮುಂದಿನ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಮಾನವನ ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಹೇಳುವಂತಹ ವಿಷಯ ಏನಂತಂದರೆ, ಈ ಮಾನವನ ಜೀರ್ಣಾಂಗ ವ್ಯೂಹದ ಏನು ಕಾನ್ಸೆಪ್ಟ್ ಇದೆ, ಏನು ಪರಿಕಲ್ಪನೆ ಇದೆ, ಆ ಪರಿಕಲ್ಪನೆಯಲ್ಲಿ ಸಾಮಾನ್ಯವಾಗಿ ಕೇಳ್ತಕ್ಕಂತಹ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಏನಂತಂದರೆ, ಮಾನವನ ಸಣ್ಣ ಕರಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಇದನ್ನು ಬಿಟ್ಟರೆ ಮತ್ತೇನು ಕೇಳ್ತಾರೆ ಅಂತಂದರೆ, ಜಠರದಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆಯನ್ನು ವಿವರಿಸಿ, ಅಥವಾ ಬಾಯಿಯಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದನ್ನು ಈ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಕಾನ್ಸೆಪ್ಟ್ನಲ್ಲಿ ಕೇಳಬಹುದು. ಬಿಟ್ಟರೆ ಮಾನವನ ಜೀರ್ಣಾಂಗ ವ್ಯೂಹವನ್ನು ವಿವರಿಸಿ ಅಂತಕ್ಕಂತಹ ಪ್ರಶ್ನೆಯನ್ನು ಸಹ 3 ಅಥವಾ 4 ಅಂಕಗಳಿಗೆ ಕೇಳಬಹುದಾಗಿದೆ. ಆದ್ದರಿಂದ ಒಟ್ಟಿನಲ್ಲಿ ಮಾನವನ ಜೀರ್ಣಾಂಗ ವ್ಯೂಹ, ಅದಕ್ಕೆ ಸಂಬಂಧಪಟ್ಟಂತಹ ಏನು ವಿಷಯ ಇದೆ ಅದನ್ನು ಮಕ್ಕಳು ಚೆನ್ನಾಗಿ ನೆನಪಿನಲ್ಲಿ ಅಥವಾ ತಯಾರಿ ಮಾಡಿಕೊಳ್ಬೇಕು. ಸೊ ಹಾಗಾದರೆ ಉತ್ತರವನ್ನು ನೋಡೋಣ. ಸಣ್ಣ ಕರಳು ಆಹಾರದಲ್ಲಿರುವ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳವಾಗಿದೆ. ಕರಳು ರಸದಲ್ಲಿನ ಕಿಣ್ವಗಳು ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ, ಕೊಬ್ಬಿನ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತವೆ. ಸಣ್ಣ ಕರಳಿನ ಒಳಗೋಡೆಗಳಲ್ಲಿ ವಿಲಯಗಳು ಪಚನವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಫ್ಲೋಯಂ ಅಂಗಾಂಶದಿಂದ ಜರುಗುತ್ತದೆ. ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿನಾಳಗಳ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನೀಡುತ್ತದೆ. ಅಭಿಸರಣ ಒತ್ತಡದಿಂದ ಈ ಕ್ರಿಯೆ ಸಾಧಿಸಲಾಗುತ್ತದೆ. ಸೊ ಮುಂದಿನ ಪ್ರಶ್ನೆ 4 ಅಂಕಗಳ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅದರಲ್ಲಿ ಮೊದಲೇ ಪ್ರಶ್ನೆ, ಮಾನವನ ಹೃದಯದ ನೀಳಛೇದದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಚಿತ್ರ ಇದಾಗಿದೆ. ಇವುಗಳನ್ನು ಹೊರತುಪಡಿಸಿಯೂ ಸಹ ಈ ಪಾಠದಲ್ಲಿ ಕೆಲವೊಂದಷ್ಟು ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿವೆ. ಚಿತ್ರಗಳನ್ನು ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಅಥವಾ ಇದೇ ಪಾಠದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಹಿಂಗಿವೆ ಅಂತಂದರೆ, ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಈ ಒಂದು ಪಾಠದಿಂದ ಸಾಧ್ಯತೆ ಇದೆ. ಸೊ ಇದನ್ನು ಹೊರತುಪಡಿಸಿ ನೆಫ್ರಾನ್ನ ಚಿತ್ರ ಬಿಡಿಸುವಂತಹ ಒಂದು ಪ್ರಶ್ನೆಯನ್ನು ಸಹ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮಾನವನ ಹೃದಯದ ನೀಳಛೇದ ನೋಟ ಮತ್ತು ನೆಫ್ರಾನ್ನ ಚಿತ್ರ. ಸೊ ಇನ್ನು ಕೆಲವೊಂದಷ್ಟು ಪ್ರಶ್ನೆಗಳು ಮರುಸಿಂಚನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಸಹ ಪರೀಕ್ಷೆಯಲ್ಲಿ ನಾವು ಘಟಕ ಪರೀಕ್ಷೆಯಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಅದು 6ನೇ ಮುಖ್ಯ ಪ್ರಶ್ನೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಅಮೀಬಾದ ಪೋಷಣ ಹಂತವನ್ನು ಅನುಕ್ರಮವಾಗಿ ಬರೆಯಿರಿ ಅಂತಕ್ಕಂಥದ್ದು. ಇಲ್ಲಿ ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ, ಆಹಾರ ಸೇವನೆ ಮತ್ತು ವಿಸರ್ಜನೆ ಅಂತಕ್ಕಂಥ 5 ಮುಖ್ಯ ಹಂತಗಳಿವೆ ಅಮೀಬಾದ ಪೋಷಣೆಯಲ್ಲಿ. ಅವುಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿದಾಗ ಆಹಾರ ಸೇವನೆ 1ನೇ ಹಂತ, ಜೀರ್ಣಕ್ರಿಯೆ 2ನೇ ಹಂತ, ಹೀರಿಕೆ 3ನೇ ಹಂತ, ಸ್ವಾಂಗೀಕರಣ 4ನೇ ಹಂತ, ವಿಸರ್ಜನೆ 5ನೇ ಹಂತ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಅದರಲ್ಲಿರುವ ಬಳಸಿರುವ ಲೋಹ ಯಾವುದು ಅಂತಕ್ಕಂಥದ್ದು. ರಕ್ತದ ಒತ್ತಡವನ್ನು ಅಳೆಯಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ಸ್ಪಿಗ್ಮೋಮ್ಯಾನೋಮೀಟರ್ ಅಂತ ಹೇಳಿ, ಅದರಲ್ಲಿ ಬಳಸ್ತಕ್ಕಂತಹ ಒಂದು ಲೋಹ ಪಾರಸ. ನಮ್ಮ ದೇಹದಲ್ಲಿ ಮೂತ್ರ ಜನಕಾಂಗಗಳು ಎಲ್ಲಿ ಕಂಡುಬರುತ್ತವೆ ಅಂತಕ್ಕಂಥದ್ದು. ನಮ್ಮ ಸೊಂಟದ 2 ಪಾರ್ಶ್ವಗಳಲ್ಲಿ ಮೂತ್ರ ಜನಕಾಂಗಗಳು ಕಂಡುಬರುತ್ತವೆ ಅಂತಕ್ಕಂಥದ್ದು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು
ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಉತ್ತರಗಳೊಂದಿಗೆ ವೀಕ್ಷಿಸಿದ್ವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯ PDF ಅನ್ನು ಮತ್ತು ಮಾದರಿ ಉತ್ತರ ಪತ್ರಿಕೆಯ PDF ಅನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಶೇರ್ ಮಾಡ್ತೀನಿ. ತಮಗೆ ಬೇಕಾದರೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.